ಈ ವಾರವೂ ಕೂಡ ಸಚಿವ ಸಂಪುಟ ವಿಸ್ತರಣೆ ಆಗಲಿಲ್ಲ. ಒಂದಷ್ಟು ಬಲವಾದ ಕಾರಣದಿಂದ ಸಚಿವ ಸಂಪುಟ ವಿಸ್ತರಣೆ ಮುಂದೂಡಿಕೆ ಆಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಸಕರಾಗಿರ್ತಕ್ಕಂಥ ಅಜಯ್ ಸಿಂಗ್ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೇನೆ. ಸರ್ ನಮಸ್ಕಾರ. ಸಚಿವ ಸಂಪುಟ ವಿಸ್ತರಣೆಗೆ ಸಿಎಂ ಅವರು ಹೋಗಿದ್ರು, ಸಿದ್ದರಾಮಯ್ಯ ಅವರು ಹೋಗಿದ್ರು, ಕೆಪಿಸಿಸಿ ಅಧ್ಯಕ್ಷರು ಕೂಡ ಹೋಗಿದ್ರು. ಆದ್ರೆ ಮತ್ತೆ ಮುಂದೂಡಿಕೆ ಆಗಿದೆ. ಏನ್ ಸರ್ ಇದಕ್ಕೆ ಪ್ರಮುಖವಾದಂತ ಕಾರಣ ಏನು? ಹೈಕಮಾಂಡ್ ನಾಯಕರು ಮತ್ತೆ ಬರೋದಕ್ಕೆ ಏನಾದ್ರು ಬುಲಾ ಕೊಟ್ಟಿದ್ದಾರೆ? ಏನ್ ಕತೆ ಸರ್? ಏನಿಲ್ಲ, ನಿನ್ನೆ ಆಗಬೇಕಾಗಿತ್ತು. ನಿನ್ನೆ ಸಮಯನೂ ನಿಗದಿತಿ ಆಗಿತ್ತು. 2 ಗಂಟೆ 25 ನಿಮಿಷ ಅಂತ ನಿಗದಿತಿ ಆಗಿ ಮತ್ತೆ ಲೆಟರ್ ಕೂಡ ಹೋಗಿತ್ತು. ಆದರೆ ಬೇರೆ ಬೇರೆ ಕಾರಣಗಳಿಂದ ದೆಹಲಿಯಲ್ಲಿ ನಡೆದಿರುವಂಥ ಪರಿಸ್ಥಿತಿ ತಾವು ನೋಡ್ತಾ ಇದ್ದೀರಿ. ಅದು ಇಡೀ ರಾಷ್ಟ್ರ ಮಟ್ಟದಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿ ಪರ ನಮ್ಮ ನಾಯಕರಾಗಿರುವಂಥ ರಾಹುಲ್ ಗಾಂಧಿ ಅವರು ಒಂದು ಪ್ರತಿಭಟನೆಯನ್ನು ಇಟ್ಕೊಂಡಿದ್ರು. ಆ ಒಂದು ಕಾರಣಕ್ಕಾಗಿ ಅದಕ್ಕೊಂದು ಹೆಚ್ಚಿನ ಒಂದು ಆದ್ಯತೆಯನ್ನು ಕೊಡಬೇಕಾಗ್ತದೆ ಅಂತ ಇದು ಮುಂದೆ ಹಾಕಿದ್ದಾರೆ. ಮುಂದೆ ಇರ್ತಕ್ಕಂಥ ಒಂದು ಮುಂದಿನ ವಾರದಲ್ಲಿ ಎಲ್ಲ ಮುಗಿತದೆ. ಅದರಲ್ಲೂ ಕೂಡ ಸರ್ ಸಿಎಂ ಒಂದು ಪಟ್ಟಿ, ಬಿಕಾರಿ ಪ್ರಸಾದ್ ಒಂದು ಪಟ್ಟಿ, ಮತ್ತೆ ಸಿದ್ದರಾಮಯ್ಯ ಒಂದು ಪಟ್ಟಿ, 3 ಪಟ್ಟಿ ಸೇರಿ ಟ್ಯಾಲಿ ಆಗ್ತಿಲ್ಲ ಅನ್ನುವಂಥ ಕಾರಣದಿಂದ ಕೂಡ ಹೈಕಮಾಂಡ್ ನಾಯಕರು ಒಂದಷ್ಟು ತಲೆ ಕೆಡಿಸ್ಕೊಂಡಿದ್ದಾರೆ ಅಂತ ಮಾತು. ಆ ಥರ ಏನು ಇಲ್ಲವೇ ಇಲ್ಲ. ಕಾಂಗ್ರೆಸ್ ಪಕ್ಷ ನಿಮಗೆಲ್ಲ ಯಾವಾಗಲೂ ಗೊತ್ತಿದೆ, ಹೈಕಮಾಂಡ್ ಇಸ್ ಸುಪ್ರೀಂ. ಹೈಕಮಾಂಡ್ ಏನು ಹೇಳ್ತಾರೆ ಆ ಒಂದು ರೀತಿಯಿಂದ ಆಗ್ತದೆ. ಅದಕ್ಕಾಗಿ ನಾವೆಲ್ಲ ಶಾಸಕರು ನಾವೆಲ್ಲ ಭದ್ರಾಗಿದ್ದೀವಿ, ಅಲ್ಲೆಲ್ಲ ಹೋಗಿದ್ದೀವಿ, ಎಲ್ಲ ಆಲ್ಮೋಸ್ಟ್ ಫೈನಲೈಸ್ ಆಗಿಬಿಟ್ಟಿದೆ. ಬಹುಶಃ ಈ ಒಂದು ಪ್ರತಿಭಟನೆ ಆಗಿರಲಿಲ್ಲ ಅಂದರೆ ನೆನ್ನೆನೇ ಫೈನಲೈಸ್ ಆಗಿಬಿಡ್ತಿತ್ತು. ಮುಂದಿನ ವಾರ ಎಲ್ಲ ಆಗ್ತದೆ ಸರ್. 20 ಸ್ಥಾನಗಳಿಗೆ 40-50ಕ್ಕೂ ಹೆಚ್ಚಿನ ಆಕಾಂಕ್ಷಿಗಳಿದ್ದಾರೆ. 20 ಸ್ಥಾನಗಳೇ ಆಯ್ಕೆ ಆಗುವಂಥ ಪಟ್ಟಿಯಲ್ಲಿ ಅಜಯ್ ಸಿಂಗ್ ಅವರು ಇರ್ತಾರ? ನಾನಂತೂ ಆಕಾಂಕ್ಷಿ ಇದ್ದೇ ಇದ್ದೀನಿ, ನಿಮಗೂ ಗೊತ್ತಿದೆ. ಹಿಂದೆನೂ ಕೂಡ ಇದ್ದೆ. 2018, 2023ರಲ್ಲೂ ಇದ್ದೆ, 2026ರಲ್ಲೂ ಇದೆ. ಈ ಬಾರಿ ಖಂಡಿತವಾಗಿ ನಂಗೆ ಒಂದು ಅವಕಾಶ ಮಾಡಿಕೊಡ್ತಾರಂತ ಒಂದು ಸಂಪೂರ್ಣವಾದ ಒಂದು ವಿಶ್ವಾಸ ಇದೆ. ನಿನ್ನೆ ಒಂದು ಘಟನೆ ಆಯಿತು ಸರ್. ಕೆಪಿಸಿಸಿ ಕಚೇರಿಲಿ BP ಹರೀಶ್ ಅವ್ರ ಮೇಲೆ ಕಾಂಗ್ರೆಸ್ ಕಾರ್ಯಕರ್ತರು ಮೊಟ್ಟೆ ಎಸಿತಾರೆ. ಅದು ಅಶೋಕ್ ಅವ್ರು ಟೀಕೆ ಮಾಡ್ತಾ ಇದು ಕೊತ್ವಾಲ್ ಆಡಳಿತ ಅಂತ ಒಂದು ಟೀಕೆ ಮಾಡ್ತಾರೆ. ಈಗ ಎಲ್ಲಿ ಪ್ರತಿಭಟನೆ ನಡೀತಾ ಇದೆ ಅವರು ಆ ಕಡೆ ಅಲ್ಲಿ ಹೋಗಿದ್ರು. ನಾನು ಟಿವಿಯಲ್ಲೂ ಕೂಡ ನೋಡಿದ್ದೆ. ಅಂಥ ಒಂದು ಸಂದರ್ಭದಲ್ಲಿ ಇವತ್ತೊಂದು ದಿವಸ ಇಡೀ ದೇಶದಲ್ಲಿ ಯಾವೊಂದು ರೀತಿಯಿಂದ ಎಲ್ಲ ಯುವಕರಿಗೆ ಅನ್ಯಾಯ ಆಗ್ತಾ ಇದೆ. ಕಳೆದ 10 ವರ್ಷದ ತಾವು ನೋಡಿದ್ರೆ ಮೋದಿ ಸರ್ಕಾರದಲ್ಲಿ ಸುಮಾರು 12 ವರ್ಷದಿಂದ ಏನಿದೆ 152 ಪೇಪರ್ ಲೀಕ್ ಆಗಿದೆ. ಸುಮಾರು 3,40,000 ಕೋಟಿ ಕೇವಲ ಈ ಒಂದು ಶಿಕ್ಷಣ ಇಲಾಖೆಗೆ ನಮ್ಮ ದೇಶದಲ್ಲಿ ಇದು ಮಾಡ್ತಾ ಇದ್ದಾರೆ. ಅಂದರೆ ಸುಮಾರು 22 ಲಕ್ಷ ಏನು ಕುಟುಂಬದವರು ಇವಾಗ ಒಬ್ಬ ವಿದ್ಯಾರ್ಥಿ ಎಕ್ಸಾಮಿನೇಷನ್ ಕೊಡ್ತಾ ಇದ್ದಾರೆ ಅಂದರೆ ಒಂದು ನೀಟ್ ಎಕ್ಸಾಮ್ಗೆ ಕನಿಷ್ಠ ಏನಿಲ್ಲ ಅಂದ್ರೂ 4-5 ಲಕ್ಷ ರೂಪಾಯಿ ಖರ್ಚು ಮಾಡ್ತಾರೆ. ಅದೆಲ್ಲ ಲೆಕ್ಕದಲ್ಲಿ ಹಾಕ್ತಾರೆ 1,32,000 ಕೋಟಿ ಇವತ್ತಿನ ದಿವಸ ಜನ ಬಂಡವಾಳ ಹಾಕಿದ್ದಾರೆ. ಬಂಡವಾಳ ಹಾಕ ನಂತರ ಇವತ್ತು ಪೇಪರ್ ಲೀಕ್ ಆಗ್ತಾ ಇದೆ ಅಂದರೆ ಇವಾಗ ಲಕ್ಷಾಂತರ ಜನರಿಗೆ ಅನಾನುಕೂಲ ಆಗ್ತದೆ. ಅದ್ರ ಜವಾಬ್ದಾರಿ ತಗೊಳ್ಬೇಕು. ಮಾನ್ಯ ಪ್ರಧಾನಮಂತ್ರಿ ಅವರು ಕೂಡ ಹೇಳಿದ್ದಾರೆ, ಇಟ್ ಇಸ್ ಅ ರೆಸ್ಪಾನ್ಸಿಬಿಲಿಟಿ ಆಫ್ ದ ಗವರ್ಮೆಂಟ್ ಅಂತ ಹೇಳಿದ್ದಾರೆ. ರೆಸ್ಪಾನ್ಸಿಬಿಲಿಟಿ ಗವರ್ಮೆಂಟ್ ಇದ್ದಾಗ ಧರ್ಮೇಂದ್ರ ಪ್ರಧಾನ್ ಅವ್ರಿಗೆ ರಾಜೀನಾಮೆ ಯಾಕೆ ಅವರು ಅವಾಯ್ಡ್ ಮಾಡ್ತಾ ಇದ್ದಾರೆ, ಯಾಕೆ ಕವರ್ ಅಪ್ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಳ್ಬೇಕಾಗ್ತದೆ. ಎಲ್ಲೊಂದ್ ಕಡೆ ಸರ್ವಾಧಿಕಾರ ಧೋರಣೆ ಸರ್ ಇದು. ಯಾಕಂತಂದ್ರೆ ಮೋದಿ ಅವರು ಕರೆಕ್ಟಾಗಿ ಉತ್ತರ ಕೊಡ್ತಾ ಇಲ್ಲ. ಅಸೆಂಬ್ಲಿಲಿ ಕೂಡ ರಾಹುಲ್ ಗಾಂಧಿ ಅವರು ಇದೇ ಒಂದು ವಿಚಾರ ಪ್ರಸ್ತಾಪ ಮಾಡಿದಾಗ ಅವರು ಕೂಡ ಸರಿಯಾದ ಒಂದು ಕ್ಲಾರಿಟಿ ಸಿಗ್ತಾ ಇಲ್ಲ. ಅರೆಸ್ಟ್ ಮಾಡ್ತಾರೆ ರಾಹುಲ್ ಗಾಂಧಿ ಅವ್ರನ್ನ. ಈ ಒಂದು ನಿಲುವು ಏನು ಸರ್, ನಿಮ್ಮ ನಿಲುವು ಏನು? ಇವಾಗ ಆಟೋಕ್ರಾಟಿಕ್ ಇದೆ ಅವ್ರದ್ದು. ಯಾವೊಂದು ರೀತಿಯಿಂದ ಹಿಟ್ಲರ್ ಆಡಳಿತ ಇದೆ, ನರೇಂದ್ರ ಮೋದಿ ಅವರು ಕೂಡ ಇದು ದೇಶದಲ್ಲಿದೆ. ಆದರೆ ಯಾವಾಗ ತನಕ ನಡೀತಿದೆ ಅಂತ ಇದು ನೋಡ್ತಾ ಇದ್ದೀವಿ. ಹಿಂದೆ ನಾವು ನೇಪಾಳಲ್ಲಿ ನಾವು ನೋಡಿದ್ದೀವಿ, ಮತ್ತು ಶ್ರೀಲಂಕಾದಲ್ಲಿ ನೋಡಿದ್ದೀವಿ, ಅಫ್ಘಾನಿಸ್ತಾನಲ್ಲಿ ನೋಡಿದ್ದೀವಿ. ಆ ಥರ ಒಂದು ರೆವಲ್ಯೂಷನ್ ಇಲ್ಲೂ ಕೂಡ ಆಗಿದೆ. ಇವಾಗ ಸುಮಾರು 1 ಲಕ್ಷ ಜನಕ್ಕಿಂತ ಹೆಚ್ಚಾಗಿ ಅಲ್ಲಿ ಸೇರಿದಾರೆ ಅನ್ನೋ ಸಣ್ಣ ಮಾತಿಲ್ಲ. 1975ರಲ್ಲೂ ಕೂಡ JP ಮೂವ್ಮೆಂಟ್ ಆಗಿದ್ದೂ ಒಂದು ಸ್ಟೂಡೆಂಟ್ ಮೂವ್ಮೆಂಟೇ. ಅದರಿಂದಾನೇ ಎಲ್ಲ ಇದಾಗಿದ್ದು. ಇವಾಗ ನರೇಂದ್ರ ಮೋದಿ ಅವರು ಕೂಡ ಏನು ತಿಳ್ಕೊಳ್ತಾ ಇದ್ದಾರೆ ಅಂದರೆ ನಮ್ಗೆ ಏನು ಮಾಡೋಕ್ಕಾಗಲ್ಲ, ನಾವು ಏನು ಮಾಡಿದ್ದೆ ಸೈ ಅಂತ. ಆದರೆ ಜನ ಒಂದು ಆಕ್ರೋಶ ಕೇವಲ ಜಂತರ್ ಮಂತರ್ ದೆಹಲಿಯಲ್ಲ, ಇಡೀ ದೇಶದಲ್ಲಿ ಪ್ರಾರಂಭ ಆಗಿದೆ. ಇವತ್ತು BJP ಅವರು ಪ್ರತಿಭಟನೆ ಮಾಡ್ತಿದ್ದಾರೆ ಸರ್ ಕಾಂಗ್ರೆಸ್ ವಿರುದ್ಧ. ಅವರು BJP ಅವರು ಮಾಡ್ತಾರೆ, ಅವ್ರಿಗೆ ನಮ್ಮ ಸರ್ಕಾರ ವಿರುದ್ಧ ಹೇಳಕ್ ಏನೂ ಇಲ್ಲ. ಅದಕ್ಕೇನು ಆದ್ಯತೆ ಕೊಡಲ್ಲ. ಇದಿಷ್ಟು ಏನು ಶಾಸಕರಾಗಿರ್ತಕ್ಕಂಥ ಅಜಯ್ ಸಿಂಗ್ ಅವರನ್ನು ಮತ್ತಾಗಿತ್ತು. ಹೈಕಮಾಂಡ್ ನಾಯಕರು ಏನು ಫೈನಲ್ ಆಗಿ ತೀರ್ಪನ್ನ ಕೊಡ್ತಾರೆ, ಆ ತೀರ್ಪಿಗೆ ನಾವು ತಲೆ ಬಾಗ್ತೀರ ಅನ್ನುವಂಥ ಒಂದು ಮಾತುಗಳನ್ನ ಹೇಳ್ತಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಅನಿಲ್ ಕುಮಾರ್ ಜೊತೆ ಅಭಿಷೇಕ್, ಕರ್ನಾಟಕ ನ್ಯೂಸ್ ಬಿಟ್, ಬೆಂಗಳೂರು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.